ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. BJP ಈಗ ಪಕ್ಷಗಳನ್ನು ಒಡೆಯುವುದರಲ್ಲಿ ಒಂದು ಚೂರು ಸಹ ಬ್ರೇಕ್ ಇಲ್ಲದೆ ನಿರಂತರವಾಗಿ 24/7 ತೊಡಗಿಸಿಕೊಂಡಿದೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಎಲ್ಲ ಪಕ್ಷಗಳನ್ನು ಹೊಡಿತಾ ಇದೆ? TMC ಆ ಕಡೆ ಆಮ್ ಆದ್ಮಿ ಪಕ್ಷನ ಆಲ್ರೆಡಿ ಹೊಡೆದಾಯ್ತು. 7 ಸಂಸದರು ಆಮ್ ಆದ್ಮಿ ಪಕ್ಷದಿಂದ ಶಿಫ್ಟ್ ಆಗಿದ್ದಾಯ್ತು. TMC ಇಂದ 20 ಸಂಸದರು. ಈ ರೀತಿ ಬೇರೆ ಬೇರೆ ಪಕ್ಷಗಳು ಇನ್ನೂ ಇದೆ, ಎಲ್ಲವನ್ನು ಆಮೇಲೆ ವಿವರಿಸ್ತೀನಿ. ಇಷ್ಟು ಪಕ್ಷಗಳನ್ನು ಒಟ್ಟಿಗೆ ಹೊಡಿತಾ ಇರೋದು ಯಾಕೆ? ಇದರಲ್ಲಿ DMK ಹೆಸರು ಯಾಕೆ ಬರ್ತಾ ಇದೆ? DMK ಕಾರಣ ಆಗ್ತಿದೆಯಲ್ಲ. BJPಯ ಈ ಬೇಟೆಯ ಹಿಂದೆ DMK ಕಾರಣ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಈಗ ಲೇಟೆಸ್ಟ್ ಬೆಳವಣಿಗೆ, ಸಮಾಜವಾದಿ ಪಕ್ಷವನ್ನು ಒಡೆಯೋದಕ್ಕೆ BJP ತನ್ನ ಎಲ್ಲ ಶಕ್ತಿನೂ ಹಾಕ್ತಾ ಇದೆ. ಆ ಸಮಾಜವಾದಿ ಪಕ್ಷದ ಸಂಸದರನ್ನ, ಕನಿಷ್ಠ 25-26 ಸಂಸದರನ್ನ ಹೊಡಿಲೇಬೇಕು ಅಂತ BJP, ನರೇಂದ್ರ ಮೋದಿ, ಅಮಿತ್ ಶಾ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ DMK ಒಂದು ಕಾರಣ, DMKಯೂ ಒಂದು ಕಾರಣ. ಹೇಗೆ ಅನ್ನೋದನ್ನ ವಿವರವಾಗಿ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, 2 ತಿಂಗಳ ಹಿಂದೆ ಡಿಲಿಮಿಟೇಷನ್ ಅನ್ನೋದನ್ನ ಕಳ್ಳ ಹಾದಿಯಲ್ಲಿ ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿತು ಮೋದಿ ಸರ್ಕಾರ. ಅದು ಸಂವಿಧಾನಾತ್ಮಕವಾದಂತಹ ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಅಮೆಂಡ್ಮೆಂಟ್ ಆಗಬೇಕಲ್ಲ ಕಾನ್ಸ್ಟಿಟ್ಯೂಷನ್, ಅದಕ್ಕೆ 2/3 ಮೆಜಾರಿಟಿ ಬೇಕು. ಅಂದರೆ 362 ಸೀಟ್ ಬೇಕು. 362 ಸಂಸದರು ಸಪೋರ್ಟ್ ಮಾಡಬೇಕು. ಆಗಲಿಲ್ಲ, ಸೋತ್ ಹೋಯ್ತು. ಯಾಕೆಂದ್ರೆ ಅವ್ರ ಹತ್ರ ಅಷ್ಟು ನಂಬರ್ಸ್ ಇಲ್ಲ. ಇರೋದೇ 292, 292 ಸೀಟು NDAಗೆ. ಅವಾಗಿಂದ ಕಾಯ್ತಾ ಇದ್ರು ಸರಿಯಾದ ಸಮಯಕ್ಕೆ. ಹೇಗೆ ಆ 362ರ ಸಂಖ್ಯೆಯನ್ನ ಮುಟ್ಟೋದು? ಹೇಗೆ ಮುಟ್ಟೋದು? ಯಾಕೆ ಮುಟ್ಟಬೇಕು? ಮೊದಲನೇ ಪ್ರಶ್ನೆ ಅದು. ಯಾಕೆ ಮುಟ್ಟಬೇಕು ಅಂದ್ರೆ, ಆ ಡಿಲಿಮಿಟೇಷನ್ ಬಿಲ್ಲನ್ನು ಪಾಸ್ ಮಾಡ್ಕೊಂಡ್ಬಿಟ್ರೆ ಈಗಿರುವ ಸಂಸದರ ಸಂಖ್ಯೆ 800ಕ್ಕೆ ಹೋಗುತ್ತೆ. 534ರಿಂದ 800ಕ್ಕೆ ಹೋಗುತ್ತೆ. 800ಕ್ಕೆ ಹೋದರೆ ಅತಿ ಹೆಚ್ಚು ಲಾಭ ಆಗೋದು BJPಗೆ. 2029ಕ್ಕೆ ಈಸಿಯಾಗಿ ಗೆದ್ದು ಬಿಡ್ಬೋದು. 2033ಕ್ಕೂ ಸಹ ಈಸಿಯಾಗಿ ಗೆಲ್ಲಬಹುದು ಅನ್ನೋದು BJP ಲೆಕ್ಕಾಚಾರ. 2034ಕ್ಕೆ ಈಸಿಯಾಗಿ ಗೆಲ್ಲಬಹುದು ಅನ್ನೋದು BJP ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಹೇಗಾದ್ರೂ ಮಾಡಿ 262 ತಲುಪಬೇಕು, ಆಮೇಲೆ ಡಿಲಿಮಿಟೇಷನ್ ಬಿಲ್ಲನ್ನು ಪಾಸ್ ಮಾಡಿಕೊಳ್ಬೇಕು ಅಂತ. ಸೊ ಅದರ ಒಂದು ಒಳ್ಳೆಯ ಸಮಯಕ್ಕೆ ಕಾಯ್ತಾ ಇದ್ರು, ಹೇಗೆ ಆ ನಂಬರ್ಗಳಿಗೆ ರೀಚ್ ಆಗೋದು ಅಂತ. ಪಶ್ಚಿಮ ಬಂಗಾಳದ ಕೋಟೆಯನ್ನು ಭೇದಿಸಿದ ತಕ್ಷಣ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು. ಆಲ್ರೆಡಿ ಆಮ್ ಆದ್ಮಿ ಪಕ್ಷನ ಬ್ರೇಕ್ ಮಾಡಿಟ್ಟಿದ್ರು. ಶಿವಸೇನೆ ಪಾಡ ಹಾಗಾಗಿದೆ, NCP ಪಾಡ ಹೀಗಾಗಿದೆ, ಏನೇನೋ ಆಗಿತ್ತು. ಆದರೆ ಪಶ್ಚಿಮ ಬಂಗಾಳ ದೊಡ್ಡ ಧೈರ್ಯ ಕೊಡ್ತು ಇವ್ರಿಗೆ. ಆ ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ ಹೋದ ತಕ್ಷಣನೇ ಬೇಟೆಗೆ ಇಳಿದ್ರು. 80ರಲ್ಲಿ 60 ಶಾಸಕರನ್ನ ತಮ್ಮತ್ತ ಸೆಳ್ಕೊಂಡ್ರು. ಸಂಸದರಲ್ವ ಮುಖ್ಯ ಇವರಿಗೆ. 362ಕ್ಕೆ ಬರಬೇಕಲ್ಲ ಸಂಸದರ ಸಂಖ್ಯೆ. ಸೊ TMCಯ 28ರಲ್ಲಿ 20 ಸಂಸದರನ್ನ ತಮ್ಮ ಕಡೆ ಸೆಳ್ಕೊಳ್ಳೋದ್ರಲ್ಲಿ ಸಫಲ ಆದರು. ಅಲ್ಲಿಗೆ ಅವರ 292 20 TMC ಸಂಸದರೊಂದಿಗೆ 312 ಆಯ್ತು. ಆ ನಂತರ ನೋಡಿದ್ರು ಯಾರು ವೀಕೆಸ್ಟ್ ಇರೋದು? ವೀಕೆಸ್ಟ್ ಕಾಣಿಸಿದ್ದು ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ. ಅಲ್ಲಿಂದ 6 ಜನರನ್ನ ಎತ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಡೀಲ್ ಕ್ಲಿಯರ್ ಆಗಿದೆ. ಇನ್ನೇನು ಅದು ಪಕ್ಕ ಆಗುತ್ತೆ. ಯಾಕಂದ್ರೆ ಸ್ಪೀಕರ್ಗೆ ಲೆಟರ್ ಕೊಟ್ಬಿಟ್ಟಿದ್ದಾರೆ 6 ಜನ ಹೋಗಿ. ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನ ಕಾಂಗ್ರೆಸ್ನೊಂದಿಗೆ ವಿಲೀನ ಮಾಡ್ತಿದ್ದಾರೆ. ಅದು ನಮಗಿಷ್ಟ ಇಲ್ಲ. ಹಾಗಾಗಿ 2/3ಗಿಂತ ಹೆಚ್ಚು ಜನ ನಾವು ಹೊರಗಡೆ ಬರ್ತಾ ಇದ್ದೀವಿ ಅಂತ 9 ಜನ ಅವ್ರಿಗಿರೋ ಸಂಸದರು. 9ರಲ್ಲಿ 6 ಜನ ಬಂದ್ಬಿಟ್ರೆ ಮುಗೀತು ಕತೆ. 2/3 ಸಿಕ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಪಕ್ಷಾಂತರ ನಿಷೇಧ ಕಾಯ್ದೆ ವರ್ಕ್ ಆಗಲ್ಲ, ಅಲ್ಲಿ ಹೋಯ್ತದು. ಅದನ್ನು ಬೇರೆದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರೆ. ಸುಪ್ರೀಂ ಕೋರ್ಟು, ಸ್ಪೀಕರು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರೆ. ಸೊ ಅದು ಒಂದು 6 ಸೇರಿ 318ರವರೆಗೆ ಬರುತ್ತೆ ನಂಬರು. ಆ ನಂತರ ಶರದ್ ಪವಾರ್ ಬಣ NCP, ಅಲ್ಲಿ 8 ಜನ ಇದ್ದಾರೆ. ಅಲ್ಲಿ ನೇರವಾಗಿ ಅವರನ್ನ ಕಿತ್ಕೊಳ್ಳಲ್ಲ. ಶರದ್ ಪವಾರ್ ಬಣವನ್ನ ಅಜಿತ್ ಪವಾರ್ ಅವರ NCP ಇದೆಯಲ್ಲ, ಏನು ಒರಿಜಿನಲ್ NCPನೇ ಅವ್ರಿಗೆ ಹೋಗಿದೆಯಲ್ಲ,
ಅವ್ರ ಜೊತೆ ವಿಲೀನ ಮಾಡಿಬಿಡೋದು. ಅಲ್ಲಿಗೆ 8 ಎಕ್ಸ್ಟ್ರಾ ಬಂತು. ಆ 8ರ ಜೊತೆಯಲ್ಲಿ 326 ಆಯಿತು. ಬಿಜೆಪಿ ಅಥವಾ NDA ಸರ್ಕಾರದ ಒಟ್ಟು ಸಂಖ್ಯೆ, ಸಂಸದರ ಸಂಖ್ಯೆ 326 ಆಗುತ್ತೆ. ಆ ನಂತರ ಅವರು ನೋಡ್ತಾ ಇರುವಂತಹದ್ದು ಸಣ್ಣ ಪುಟ್ಟ ಪಕ್ಷಗಳು, YSR ಕಾಂಗ್ರೆಸ್, ಅಕಾಲಿ ದಳ, ಈ ರೀತಿಯ ಪಕ್ಷಗಳು ಮತ್ತು ಇಂಡಿಪೆಂಡೆಂಟ್ MP ಗಳು ಒಂದಷ್ಟು ಜನ ಇದ್ದಾರೆ. ಅವರನ್ನೆಲ್ಲ ಗುಡ್ಡೆ ಹಾಕೊಂಡ್ರೆ 9 ಸಂಸದರು ಸಿಗ್ತಾರೆ. 9 ಸಂಸದರು. ಅಲ್ಲಿಗೆ ಅವರ ಸಂಖ್ಯೆ 335ಕ್ಕೆ ಹೋಗುತ್ತೆ. 335ಕ್ಕೆ ಹೋಗುತ್ತೆ. ಆ ನಂತರ ಅವರು ಪ್ಲಾನ್ ಮಾಡ್ತಾ ಇರೋದು JMM, ಜಾರ್ಖಂಡ್ ಮುಕ್ತಿ ಮೋರ್ಚಾ, RJD, ರಾಷ್ಟ್ರೀಯ ಜನತಾ ದಳ ಮತ್ತು ಆಮ್ ಆದ್ಮಿ ಪಕ್ಷದ ಇನ್ನೊಂದಷ್ಟು ಸಂಸದರು. ಅವರೆಲ್ಲ ಸೇರಿದ್ರೆ 7 ಜನ ಆಗ್ತಾರೆ. ಆ 7 ಜನರನ್ನು ಸೇರಿಸ್ಕೊಂಡ್ರೆ 342ಕ್ಕೆ ಬಂದು ನಿಲ್ಲುತ್ತೆ NDA ಸಂಖ್ಯೆ. ಬೇಕಿರೋದು 362. ಹಾಗಾದ್ರೆ ಯಾವ ಧೈರ್ಯದ ಮೇಲೆ 342ಕ್ಕೆ ಬಂದು ಬ್ರೇಕ್ ಹಾಕೊಂಡಿದ್ರು ಈ ಹಿಂದೆ ಅಂದ್ರೆ, ಡಿಎಂಕೆ ಕಾಂಗ್ರೆಸ್ಸಿನಿಂದ ಸಿಟ್ಟು ಮಾಡಿಕೊಂಡು ಹೊರಗಡೆ ಬಂದಿದೆ ಇಂಡಿಯಾ ಮೈತ್ರಿಕೂಟದಿಂದ. ಯಾಕೆ? ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸು DMK ಜೊತೆ ಮೈತ್ರಿಯಲ್ಲಿ ಚುನಾವಣೆ ಎದುರಿಸಿ ಫಲಿತಾಂಶಗಳ ನಂತರ TVK ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್ಸು. ಹಾಗಾಗಿ DMK ಕಾಂಗ್ರೆಸ್ ನಮ್ಮ ಬೆನ್ನಿಗೆ ಚೂರಿ ಹಾಕ್ತು ಅಂತ ಆರೋಪ ಮಾಡಿ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಹೋಗಿದೆ. ಆ ಕೋಪವನ್ನು ಬಳಸ್ಕೊಂಡು NDA ಕಡೆಗೆ ಮತ ಹಾಕಿಸ್ಕೊಳ್ಬಹುದು. ಅಟ್ಲೀಸ್ಟ್ ಮತ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ, ಆಬ್ಸೆಂಟ್ ಆಗ್ಬಿಡ್ಲಿ DMK ಅನ್ನೋದು NDA ಲೆಕ್ಕಾಚಾರ ಇತ್ತು. ಅವ್ರ ಹತ್ರ 38 MP ಗಳು ಇದ್ದಾರೆ. 38. ಆದರೆ ಮೊನ್ನೆ ತಾನೇ DMK ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತು, ಡಿಲಿಮಿಟೇಷನ್ ಅನ್ನ ನಾವು ತುಂಬಾ ಗಂಭೀರವಾಗಿ ವಿರೋಧಿಸ್ತೀವಿ, ಅದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ. ಅಲ್ಲಿಗೆ DMK ಏನಾದರೂ ಮಾಡಬಹುದು, ಆಬ್ಸೆಂಟ್ ಆಗಬಹುದು ಅನ್ನುವಂತಹ ಆಸೆ ಕುಸಿಯಿತು. ಅಲ್ಲಿಗೆ ಬಿಜೆಪಿ ಅಥವಾ NDA ಸಂಖ್ಯೆಗಳು 342ಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಇನ್ನು 20 ಸೀಟು ಬೇಕು, 20 MP ಬೇಕು 2/3 ಮೆಜಾರಿಟಿಗೆ. ಆಗ ಕಂಡಿದ್ದೇ ಸಮಾಜವಾದಿ ಪಕ್ಷ. ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ, ಅಲ್ಲಿ 36 MP ಗಳಿದ್ದಾರೆ. 36ರಲ್ಲಿ 26 MP ತೆಗೆದುಕೊಂಡು ಬಿಡಬೇಕು, ತಮ್ಮತ್ತ ಸೆಳ್ಕೋಬೇಕು ಅಂತ ದೊಡ್ಡ ಪ್ರಯತ್ನ ನಡೀತಾ ಇದೆ ಅಲ್ಲಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಬಟ್ ಬೇರೆ ಪಕ್ಷಗಳನ್ನು ಹೊಡೆದಷ್ಟು ಸುಲಭವಾಗಿ, ಬೇರೆ ಪಕ್ಷಗಳನ್ನು ಒಡೆದು ಹಾಕಿದಷ್ಟು ಸುಲಭವಾಗಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷವನ್ನು ಒಡೆಯೋದು ಕಷ್ಟ ಅಂತ ಹೇಳಲಾಗ್ತಿದೆ. ಬಟ್ ಬಿಜೆಪಿ ಬಳಿ ಹಣ ಇದೆ, IT ಇದೆ, ED ಇದೆ, CBI ಇದೆ, ಎಲ್ಲವೂ ಇರೋದ್ರಿಂದ ಅದೇನು ದೊಡ್ಡ ಕೆಲಸ ಆಗತ್ತೆ ಅಂತ ಅನ್ಸೋದಿಲ್ಲ. ಸೊ ಅಲ್ಲಿಂದ ಒಂದು 25-26 MP ಈ ಕಡೆ ಬಂದ್ಬಿಟ್ರೆ 362 ಸಂಖ್ಯೆ ಬಂದ್ಬಿಡುತ್ತೆ. DMK ಏನಾದರೂ ಆಬ್ಸೆಂಟ್ ಆಗೋದಕ್ಕೆ ಒಪ್ಪಿಕೊಂಡಿದ್ದಿದ್ರೆ ಸಮಾಜವಾದಿ ಪಕ್ಷವನ್ನ ಒಡೆಯುವ ಕೆಲಸಕ್ಕೆ ಬಿಜೆಪಿ ಸದ್ಯಕ್ಕೆ ಕೈ ಹಾಕ್ತಿರ್ಲಿಲ್ಲ ಅಂತ ಹೇಳಲಾಗ್ತಿದೆ. ಸೊ ಸಮಾಜವಾದಿ ಪಕ್ಷ ಟಾರ್ಗೆಟ್ಗೆ ಬರೋದಕ್ಕೆ ಕಾರಣ ಇಂಡೈರೆಕ್ಟ್ ಆಗಿ DMK ಆಗಿದೆ. ಇವತ್ತು DMK ಬರ್ತಾ ಇಲ್ಲ ಅವ್ರ ಜೊತೆಯಲ್ಲಿ ಅನ್ನೋ ಒಂದೇ ಕಾರಣಕ್ಕೆ ಬಿಜೆಪಿ ಇವತ್ತು ಸಮಾಜವಾದಿ ಪಕ್ಷವನ್ನು ಸಹ ಒಡೆಯೋದಕ್ಕೆ ಮುಂದಾಗಿದೆ. ಸೊ ಇಡೀ ದೇಶದಲ್ಲಿ ಎಲ್ಲವನ್ನು ಒಡೆದು ನಾಶ ಮಾಡಿಬಿಡಬೇಕು, ರಾಜಕೀಯವಾಗಿ ತಾನೊಬ್ಬನೇ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಮತ್ತು ಮೋದಿ ಬಿಜೆಪಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಸಫಲ ಆಗ್ತಾರೆ? ಇವತ್ತು ಸಫಲ ಆದರೂ ಸಹ ಇವರು ಮಾಡಿರುವ ಈ ಅನೀತಿ, ಇವರು ಮಾಡ್ತಾ ಇರುವಂತಹ ಈ ನೀಚ ಕೃತ್ಯಗಳು ಮುಂದೊಂದು ದಿನ ಇವರಿಗೆ ತಿರುಗುಬಾಣ ಆಗುತ್ತಾ ಅಂದ್ರೆ ಆಗೋ ಸಾಧ್ಯತೆಗಳು ತುಂಬಾ ಇದ್ದಾವೆ. ಅದಕ್ಕೆ ಉದಾಹರಣೆ ನಿನ್ನೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನ. ಅದೇ ಆಗಬಹುದು ಇಡೀ ದೇಶದಲ್ಲಿ ಮುಂದೊಂದು ದಿನ ಬಿಜೆಪಿಗೂ. ಇವತ್ತು ಏನು ವಿಪಕ್ಷಗಳು ಒದ್ದಾಡ್ತಿದ್ದಾವೆ ತಮ್ಮ ಪಕ್ಷಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ತುಂಡಾಗದಂತೆ ನೋಡ್ಕೊಳ್ಳೋದಕ್ಕೆ, ಅದೇ ಪರಿಸ್ಥಿತಿ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆಗಳು ಖಂಡಿತ ಇದ್ದಾವೆ ಅಷ್ಟೇ. ಸೊ ಇದಿಷ್ಟು ಸಮಾಜವಾದಿ ಪಕ್ಷವನ್ನ ಒಡೆಯಬೇಕು ಅಂತ ಮೋದಿ ಅಮಿತ್ ಶಾ ಹೊರಟಿರೋದು, ಮತ್ತೆ ಅದಕ್ಕೆ ಇಂಡೈರೆಕ್ಟ್ ಆಗಿ
DMKಯ ನಿಲುವು ಕಾರಣ ಆಗಿರುವಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೆದಿದೆ, ಏನು BJP ಲೆಕ್ಕಾಚಾರ ಅನ್ನುವುದಕ್ಕೆ ನನ್ನ ವಿವರಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.